ದಿನ ಬೆಳಗಾಯ್ತು ಅಂದ್ರೆ ಅದೇ ಕಾಲೇಜ್ಗೆ ಅದೇ ಟ್ರೈನು ಹಾಗೂ ಬಸ್ಗಳಲ್ಲಿ ಓಡಾಡಿ ನನಗಂತೂ ಬೇಜಾರಾಗೋಯ್ತು. ಇವತ್ ಯಾಕೋ ಮೋಡ ಕವಿದ ವಾತಾವರಣ, ಮಳೆ ಬರೋ ಸಾಧ್ಯತೆ ಕಾಣಿಸ್ತಾ ಇತ್ತು. ಆದ್ರೆ ಸಂಜೆ ಆದ್ರೂ ಮಳೆ ಬರ್ಲಿಲ್ಲ. ಇನ್ ಕೆಲವರು ಲೈಫ್ ಅಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇವ್ರು ನೋಡಿ ಕೆಲ್ಸಕ್ಕೋಸ್ಕರ ಊರ್ ಬಿಟ್ಟು ಊರಿಗೆ ಬಂದು ಪಾಪ ಜೀವನ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಟ್ರೈನ್ ಹತ್ಕೊಂಡು ನಾನು ಸೀದಾ ಹಾಸ್ಪಿಟಲ್ ಬಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಎಲ್ಲ ಹಾಸ್ಪಿಟಲ್ ಬಿಲ್ಸ್ ನ ಜಾಸ್ತಿ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದ್ರ ಮಧ್ಯೆ ನಾವು ಕಾಲೇಜ್ಗೆ ಹೋಗಿ ಹೊರಡ್ಬೇಕಾದ್ರೆ ಅಭಿನ ರೇಗಿಸ್ಕೊಂಡ್ ಬರ್ತಾ ಇದೆ. ಬುಲ್ಬುಲ್ ಮಾತಾಡಕ್ಕಿಲ್ಲೋ. ಅದ್ರ ಮಧ್ಯೆ ನಿಸರ್ಗ ರೇಗಿಸ್ತಾ ಇದೆ. ಯಾವ್ದೋ ಶಾರ್ಟ್ ಫಿಲಮ್ದು ಡೈಲಾಗ್. ನಿಸರ್ಗ ಏನಾರು ಸ್ಪೆಷಲ್ ಆಗಿ ಹೇಳ್ತೀನಿ ತಿಂತ್ಯಾ? ತಿನ್ನಕ್ಕೇನಾದ್ರೂ ಎಲ್ಲ ಸ್ಪೈಸಿಯಾಗಿ ಏನಾದ್ರೂ ತಿನ್ನಿ, ಟೇಸ್ಟಿಯಾಗಿರುತ್ತೆ. ಹಾಗೆ ಆದಿಲ್ ರೇಗ್ಸೋಣ ಅಂತ ಬಂದ್ರೆ ಆದಿಲ್ ಪಟ್ ಅಂತ ಪರಾರಿ ಆಗ್ಬಿಟ್ಟ. ಹಾಗೆ ಬಸ್ ಕಾಯ್ಕೊಂಡು ಆಂಟಿ ಅಂಗಡಿಗೆ ಬಂದೆ. ಮಜ್ಜಿಗೆ ಕುಡ್ಕೊಂಡು ಹಾಗೆ ಹೊಸ್ದಾಗೇನೋ ಎಗ್ ರೋಲ್ ಮಾಡ್ಸಿದ್ರು, ಅದನ್ನ ನೋಡ್ತಾ ಇದ್ದೆ. ಹೊಸ್ದಾಗಿ ಎಗ್ ರೋಲ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಈ ಬಿಸಿಲಿಗೆ ಚಿಯಾ ಸೀಡ್ಸ್ ಜ್ಯೂಸ್ ಕುಡ್ಕೊಂಡು ನಿಮ್ದೇಗಿರ್ಬೇಕು. ಅದು ಒಳ್ಳೊಳ್ಳೆ ಫ್ಲೇವರ್ಗಳು ಬಂದವೆ. ಅದನ್ನ ನೋಡ್ತಾ ಕರೆಕ್ಟಾಗಿ ಬಸ್ ಬಂತು. ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂದೆ. ಹಾಗೆ ನಾನು ನಮ್ಮಮ್ಮ ರೀಲ್ಸ್ ಮಾಡ್ಕೊಂಡು ಕೂತಿದ್ವಿ. ಇವತ್ತಿಗಿಷ್ಟೇ.